ಏನೋ ಇದು ನಿನ್ನ ಚಂದನ್ ಅಂತ ಕರೀತಾ ಇದ್ದಾಳೆ. ಚಿಕ್ಕಪ್ಪ ಅವಳು ಪ್ರೀತಿಯಿಂದ ನನ್ನನ್ನು ಹಾಗೆ ಕರೆಯೋದು. ನಿನ್ನ ಹೆಂಡತಿ ತುಂಬಾ ಮುಗ್ದೆ ಕಣ. ಇಂಥವಳನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ. ನಾನಂತೂ ಇವಳ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಸೊಸೆ ಅಂತ ಇನ್ನೇನಂತ. ಅದಕ್ಕೆ ನನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿನ ಇವಳ ಹೆಸರಿಗೆ ಬರೆದು ಬಿಡ್ತೀನಿ. ಚಿಕ್ಕಪ್ಪ ಇವಳ ಹೆಸರಿಗೆ ಯಾಕೆ? ನಾನ್ ತಾನೇ ನಿನ್ನ ಪ್ರೀತಿ ಮಗ, ನನ್ನ ಹೆಸರು ಬರೀ. ಆಗಲ್ಲ ಕಣೋ. ನಿನ್ನ ಹೆಸರಿಗೆ ಏನಾದ್ರು ಆಸ್ತಿ ಬರೆದ್ರೆ 3 ದಿವಸಕ್ಕೆ ಗೋವಿಂದ ಏನೋ ಅನ್ಸ್ಬಿಡ್ತೀಯ. ಆಮೇಲೆ ಜಸ್ತಿ ಹತ್ರ ಲಸಿ ಕುಡಿಯೋದಕ್ಕೆ ನಟರಾಜ ಸರ್ವಿಸಲ್ಲಿ ನಾನು ಹೋಗ್ಬೇಕಾಗತ್ತೆ. ಮೈ ಗಾಡ್, ನಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತಿದೆ. ಚಿಕ್ಕಪ್ಪ ಎಲ್ಲ ಆಸ್ತಿನ ಪುಟ್ಟ ಮೇಲೆ ಅವ್ರ ಹೆಸರು ಬರ್ಕೊಡ್ತೀನಿ ಅಂತಿದ್ದಾರೆ. ನೀವು ಏನು ಯೋಚನೆ ಮಾಡಬೇಡಿ ಮಧುರ ಅವರೇ. ಅವರು ಅವಳ ಹೆಸ್ರಿಗೆ ಬರ್ಕೊಟ್ರುವ, ನಾನು ಎಲ್ಲನೂ ನಿಮ್ಮ ಹೆಸ್ರಿಗೆ ಬರ್ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಇಟ್ಸ್ ಓಕೆ. ಚಿಕ್ಕಪ್ಪ ಇವಳ ಹೆಸರು ಬರ್ದ್ರೆ ಇವಳಿಗೆ ಅದನ್ನ ನೋಡ್ಕೊಳಕ್ಕಾಗಲ್ಲ. ನನ್ನ ಹೆಸರು ಬರ್ರಿ, ನಾನ್ ಮೇಂಟೈನ್ ಮಾಡ್ತೀನಿ. ಆಗಲ್ಲ ಜಾನಿ, ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಮುಗೀತು. ಹೇಳಮ್ಮ ನಿನ್ನ ಡೀಟೇಲ್ಸು. ಏನಿನ್ ಪೂರ್ತಿ ಹೆಸರು? ಪಾಂಡವಪುರದ ಪುಟ್ಮಲ್ಲಿ ಶ್ರೀರಾಮಚಂದ್ರೇಗೌಡ. ಪಾಂಡವಪುರದ ಪುಟ್ಮಲ್ಲಿ ಶ್ರೀರಾಮಚಂದ್ರೇಗೌಡ. ಚಿಕ್ಕಪ್ಪ ಅದು ಅವಳು ಒರಿಜಿನಲ್ ಹೆಸರು. ಇವಳಿಗೆ ಎಷ್ಟು ಒರಿಜಿನಲ್ ಹೆಸರಿದೆ. ಮದ್ವೆಗೆ ಮುಂಚೆ ಸಿತಾರ ಅಂತ ಇತ್ತು. ಮದ್ವೆ ಆದ್ಮೇಲೆ ಇವಳು ಮುಗ್ಧತೆ ನೋಡಿ ನಾನ್ ಪುಟ್ಮಲ್ಲಿ ಅಂತ ಇಟ್ಟೆ. ಮತ್ತೆ ಈ ಶ್ರೀರಾಮಚಂದ್ರೇಗೌಡ ಅವ್ರ ಅಪ್ಪನ ಹೆಸರು. ನೋಡಿ ಮಧುರ ಅವರ ಅಣ್ಣಯ್ಯಪ್ಪನವರು ಪುಟ್ಮಲ್ಲಿಗೆ ನನ್ನನ್ನು ಅಪ್ಪನ ಮಾಡಾಕ್ಬಿಟ್ರು. ಗೌಡ್ರೆ, ಜಾನಿ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರ ಜಾಗದಲ್ಲಿ ನೀವಿದ್ರು ಹೀಗೆ ತಾನೇ ಮಾಡ್ತಿದ್ರಿ. ಮತ್ತೆ ಗೌಡ ಅಂತ ಯಾಕೆ ಇಟ್ಕೊಂಡಿದ್ಯಾ? ಅದು ನಮ್ಮ ಬಾಬಣ್ಣನ ಅಡ್ಡೆಸ್ರೋನಿ. ಬಾಬಣ್ಣನ? ಚಿಕ್ಕಪ್ಪ ಇವಳು ಇವ್ರ ಅಪ್ಪನಿಗೆ ಪ್ರೀತಿಯಿಂದ ಬಾಬಣ್ಣ ಅಂತಾನೆ ಕರೆಯೋದು. ಇಲ್ಲಿ ಯಾರ್ಯಾರು ಪ್ರೀತಿಯಿಂದ ಹೇಗೆ ಕರೀತಾರೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ನೋಡಮ್ಮ, ನಿನ್ನ ಹೆಸರಿನ ಮುಂದಿರೋ ಅಪ್ಪನ ಹೆಸರು ಬಿಟ್ಬಿಡು, ಗಂಡನ ಹೆಸರು ಸೇರಿಸ್ಕೊ. ನೀನು ಒರಿಜಿನಲ್ ಹೆಸರಿಗೆ ಪತ್ರ ರೆಡಿ ಮಾಡ್ತೀನಿ. ನಡಿ 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 ನಡಿ. ಯಾರು ಎಲ್ಲಿ ನಡೆಯ ಚಿಕ್ಕಪ್ಪ? ನಾನು ಏರ್ಪೋರ್ಟ್ಗೆ ಹೋಗ್ಬೇಕು. ನೀನು ಲಂಡನ್ ರಿಕ್ಷಾ ಓಡಿಸ್ತೀಯಾ? ಓ ಅಣ್ಣಯ್ಯಪ್ಪನವ್ರೆ, ನಿಮ್ಗೇನಾದ್ರು ಬುದ್ಧಿ ಇದ್ದದ? ನನ್ನ ಯಾಕೆ ಇವ್ರ ಅಪ್ಪ ಅಂದ್ರಿ? ಮತ್ತಿನ್ನೇನ್ ಗೌಡ್ರೆ, ಪುಟ್ಮಲ್ಲಿಯವರು ನಿಮ್ಮ ಹೆಸರು ತಗೊಂಡು ತಪ್ಪು ಮಾಡಿದ್ರು. ಅವ್ರು ತಪ್ಪು ಮಾಡಿದಾಗ ನಾನು ತಿದ್ಬೇಕಲ್ವಾ? ಮಾಡ್ತಿರೋದೇ ನಾಟಕ ಅಂದ್ಮೇಲೆ ನಾಟಕದಲ್ಲಿ ಗಂಡ ಅಪ್ಪ ಆಗ್ಬೋದು, ಬಿಟ್ರೆ ತಾತನೂ ಆಗ್ಬೋದು. ಜಾನಿ, ಹಾಲು ನೋಡಿ ಬಂದ ಅನ್ಸುತ್ತೆ, ಹೋಗಿ ತಗೊಳ್ಳಿ. ಏನೇ ಹೋಗೋಡಲ್ಲಿ, ನನ್ಗೆ ಹೋಗೋಕೆ ಮೂಡಿಲ್ಲ. ಕಾಫಿ ಬೇಕಾದ್ರೆ ಹೋಗಿ ತಗೊಳ್ಳಿ, ನಾನು ಹೋಗಲ್ಲ. ನಾನು ಕಾಫಿ ಬೇಡ, ನಂಗೆ ನಿದ್ದೆ ಬರ್ತಿದೆ. ನಿಮ್ಮೊಬ್ರಿಗೆ ನಾನು ನಿದ್ದೆ ಬರೋದು? ಅರ್ಧ ಲೀಟರ್ ಹಾಲು ಕೊಡಪ್ಪ. ನೀನಾ? ಏನಾಯ್ತು ಅವಳಿಗೆ? ಡಾರ್ಲಿಂಗ್ ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಜಾನಿ, ಮತ್ತೆ ನಿಮ್ ಚಿಕ್ಕಪ್ಪ ಬಂದ್ಬಿಟ್ಟಿದ್ದಾರೆ. ಚಿಕ್ಕಪ್ಪ ಮತ್ತೆ ಬಂದ್ರ? ಅವ್ರು ನಿನ್ನ ನೋಡಿಲ್ಲ ತಾನೇ? ನಾನೇ ಬಾಗಿಲು ತೆಗೆದ್ಮೇಲೆ ನನ್ನ ನೋಡ್ತಾ ಇರ್ತಾರ. ರಾತ್ರಿ 2 ಗಂಟೆಯಲ್ಲಿ ಹಾಲನ್ನು ಬಂದಿದ್ದಾರೆ ಅಂತ ಹೋಗಿ ಬಾಗಿಲು ತೆಗ್ದಿದ್ದೀರಾ? ನಿನ್ ತಲೆ ಸರಿ ಇದೆಯಾ? 2 ಗಂಟೆ ಅಂತ ನಂಗೇನ್ ಗೊತ್ತು ಜಾನಿ. ನಿದ್ದೆ ಕಣ್ಣಲ್ಲಿ ಹೋಗಿ ಬಾಗಿಲು ತೆಗೆದ್ಬಿಟ್ಟೆ, ಒಳ್ಳೆ ಪಂಚಾಯಿತಿ ಆಗೋಯ್ತು. ಜಾನಿ ಮತ್ತೆ ಬಾಗಿಲು ಬಡಿತಿದ್ದಾರೆ. ನೀವು ಅದೇನ್ ಮಾಡ್ತಿರೋ ಮಾಡಿ, ಒಟ್ನಲ್ಲಿ ನಾನು ಇಲ್ಲಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿ. ಅಷ್ಟನ್ನ ಹೋಗಿ ಏನಾದ್ರು ಅರೇಂಜ್ ಮಾಡ್ತೀನಿ. ಹೋಗಿ ಹೋಗಿ. ಚಿಕ್ಕಪ್ಪ ಚಿಕ್ಕಪ್ಪ, ವಾಟ್ ಅ ಸರ್ಪ್ರೈಸ್! ನೀವು ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ಖುಷಿ ಮನೆ ಹಾಯ್ತು. ಎಲ್ಲಿ ಅವಳು? ಯಾರು ಚಿಕ್ಕಪ್ಪ? ಅದೇ ನನ್ನ ಮಕ್ಕಳು ಬಸ್ಸಿ ಬರೋದಲ್ಲ ಅವಳೆ. ಮಧುರನ? ಅದೇ ಪೊಗರಿನ ಹುಡುಗಿ. ಎಲ್ಲಿದ್ದಾಳೆ ಅವಳು? ಚಿಕ್ಕಪ್ಪ, ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅವ್ರ ಮನೇಲಿ ಇರ್ತಾಳೆ. ನಾನು ಈಗಷ್ಟೇ ನೋಡಿದೆ. ಅವಳೆ ಬಾಗಿಲು ತೆಗೆದು 10 ಲೀಟರ್ ಹಾಲು ಹಾಕಿ ಅಂತ ಹೇಳಿದ್ಲು. ಒಂದು ಕ್ಷಣ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ನಾನು ಹಾಲು ಮಾರಕ್ಕೆ ಯಾವ ಶುರು ಮಾಡಿದೆ ಅಂತ. ಚಿಕ್ಕಪ್ಪ, ನೀವು ನಿದ್ದೆ ಗುಂಗಲ್ಲಿದ್ದೀರಾ ಅನ್ಸುತ್ತೆ. ಅದಕ್ಕೆ ಯಾರನ್ನ ನೋಡಿ ಮಧುರ ಅನ್ಕೊಂಡ್ಬಿಟ್ಟಿದ್ದೀರಾ. ಮೊದಲು ನೀವು ಅವಳ ಗುಂಗಿಂದ ಹೊರಗೆ ಬನ್ನಿ. ಬಿಡು, ನನ್ನ ಸೊಸೆಯಲ್ಲಿ. ಚಿಕ್ಕಪ್ಪ ಚಿಕ್ಕಪ್ಪ, ಅವಳು ರೂಮಲ್ಲಿ ಮಲಗಿದ್ದಾಳೆ. ನಾನು ಈಗ ಅವಳನ್ನ ನೋಡಬೇಕು. ಏನ್ ಚಿಕ್ಕಪ್ಪ, ಇಷ್ಟೊಂದು ಚೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನನ್ನ ಹೆಂಡತಿ ಮಲಗಿರೋದನ್ನ ನೋಡ್ಬೇಕಾ? ನಿನ್ ಜೊತೆ ನನ್ನ ಸೊಸೆ ಇದ್ದಾಳ ಇಲ್ಲ ಆ ಮಧುರ ಇದ್ದಾಳ ಅಂತ ನಾನು ಕನ್ಫರ್ಮ್ ಮಾಡ್ಕೋಬೇಕು.